ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಊರಲ್ಲಿದ್ದೀನಿ. ಸೊ ನಾಳೆ ಜಾತ್ರೆ ಇದೆ, ಹಾಗಾಗಿ ಊರಿಗೆ ಬಂದಿದ್ದೀವಿ. ಇವತ್ತು ನನ್ನ ಜೊತೆಗಿದ್ದಾರೆ ಸಂಜನಾ ಅವರು. ನೋಡು, ನಮ್ಮ ಅಕ್ಕನ ಮಗಳು ನೋಡಿ, ಬಟ್ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾಳೆ. ಸೊ ಇಷ್ಟುದ್ದ ಇಲ್ಲ, ಹೋಗಿ ಇಷ್ಟುದ್ದ ಆಗ್ಬಿಟ್ಟಿದ್ದಾಳೆ. ಸೊ ಇವತ್ತು ನಾಳೆ ನಮ್ಮ ಊರಲ್ಲಿ ಜಾತ್ರೆ ಇರೋದ್ರಿಂದ ಪ್ರಿಪ್ರೇಷನ್ ನಡೀತಾ ಇದೆ. ಅಲ್ಲೆಲ್ಲ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ. ಕೆಲವು ಗಾಡಿಗಳು ಬಂದಿದ್ದಾವೆ, ಐಸ್ ಕ್ರೀಮ್ ಗಾಡಿಗಳೆಲ್ಲ ರಾತ್ರಿನೇ ಬಂದ್ಬಿಟ್ಟಿದೆ. ರಾತ್ರಿ ಆಗಿಲ್ಲ, ಸಂಜೆ. ಓಕೆ, ಸಂಜೆ ಆಗಿರೋ ಕಾರಣ ಅಷ್ಟು ಲೈಟಿಂಗ್ಸ್ ಇಲ್ಲ ಇಲ್ಲಿ. ಏನು ಸ್ವಲ್ಪ ಬ್ಲರ್ ಆಗಿ ಮಬ್ಬಾಗಿ ಕಾಣಿಸ್ಬೋದು. ಸೊ ಇಲ್ಲಿ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ. ನಮ್ಮ ಮನೆ ಪಕ್ಕದಲ್ಲೇ ಜಾತ್ರೆ ನಡೆಯುತ್ತೆ. ಸೊ ಏನು ನಾಳೆ ಇದು ಜಾತ್ರೆದೆಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ. ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಜಾತ್ರೆ ನಡೆಯೋ ಜಾಗ ನಮ್ಮ ಮನೆಯಿಂದ ಕಾಣುತ್ತೆ, ಹಾಗಾಗಿ ನಾವಿವಾಗ ನಮ್ಮ ಜಾತ್ರೆ ಅಲ್ಲ, ಸಾರಿ, ನಮ್ಮ ಮನೆ ಮೇಲ್ಗಡೆ ಟೆರಾಸ್ ಮೇಲೆ ಇದ್ವಿ. ಸೊ ಎಲ್ಲಿ ನಡೆಯುತ್ತೆ ಅಂದರೆ ಜಾತ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ನೋಡೋಣ ಬನ್ನಿ ಹೇಗೆ ನಡೀತಾ ಇದೆ ಅಂತ. ಸೊ ಇಲ್ಲಿ ಮಳೆ ತುಂಬ ಬರ್ತಾ ಇದೆ. ನಮ್ಮ ಮನೆ ಮೇಲೆ ಇದ್ದೀವಿ. ಇವನು ನಮ್ಮ ಅಕ್ಕನ ಮಗ, ಅವಳು ನಮ್ಮ ಅಕ್ಕನ ಮಗಳು. ನಿನ್ನ ಹೆಸರೇನು ಹೇಳೋ? ಜೋರಾಗಿರ್ಬೇಕು. ಸೊ ಈಗ ನಮ್ಮ ಮನೆಯಿಂದ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಜಾತ್ರೆ ನಡೆಯೋದು ನೋಡಿ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಎಲ್ಲ ಈ ಬಾವುಟಗಳೇನು ಹಾಕಿದ್ದಾರೆ ಅದೆಲ್ಲ ನಿನ್ನೆ ಹಾಕಿದ್ರು. ಇವಾಗ ಕೆಲವು ಗಾಡಿಗಳು ಬಂದಿದ್ದಾವೆ, ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ಇದು ನಮ್ಮೂರು, ಮನೆಗಳೆಲ್ಲ ಕಾಣಲ್ಲ. ಸೊ ಜಾಸ್ತಿ ಮರಗಳಿರೋದ್ರಿಂದ ಮನೆ ಕಾಣಲ್ಲ. ಟೆಂಪಲ್ ಅಲ್ಲಿದೆ, ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಲ್ಲೂ ಟೆಂಪಲ್ಗೂ ಲೈಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ. ನಾಳೆ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ತೋರಿಸ್ತೀನಿ. ರಾಮಾಂಜನೇಯ ಟೆಂಪಲ್ ಅಂತ. ಸೊ ನೈಟಲ್ಲಿ ಟೆಂಪಲ್ಗೆ ಬರ್ತಾ ಇದ್ದೀವಿ. ಟೆಂಪಲ್ ಈ ಥರ ಡೆಕೋರೇಷನ್ ಆಗಿದೆ. ನೈಟಲ್ಲಿ ಪೂಜೆ ಇರುತ್ತೆ. ಸೊ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನೈಟೇ. ಸೊ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಒಳಗಡೆ ಪೂಜೆ ನಡೀತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಮತ್ತೊಮ್ಮೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಊರಿನ ಜಾತ್ರಾ ಮಹೋತ್ಸವ. ಸೊ ನಿನ್ನೆ ತೋರಿಸಿದ್ನಲ್ಲ ಆ ಟೆಂಪಲ್ನಿಂದ ರಾಮಾಂಜನೇಯ ಟೆಂಪಲ್. ಸೊ ರಾಮಾಂಜನೇಯ ದೇವ್ರನ್ನ ಕರ್ಕೊಂಡು ಬೆಟ್ಟ ಗುಡ್ಡ ಮೇಲೆ ಇರುವ ಕೆಲವೊಂದು ಕಲ್ಲುಗಳು, ದೇವ್ರ ಕಲ್ಲು ಅಂತ ಇರುತ್ತೆ. ಸೊ ಆ ಕಲ್ಲಿನ ಮೇಲೆ ಅರ್ಲಿ ಮಾರ್ನಿಂಗ್ಗೆ ಎಲ್ಲಾ ಗಂಡಸರು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಬೆಳಗ್ಗೆನೆ. ಸೊ ಇಲ್ಲಿ ಯಾವುದೇ ತರ ಹೆಣ್ಣು ಮಕ್ಕಳಿಗೆ ಅಲೋ ಇರೋದಿಲ್ಲ, ಬರೀ ಜೆಂಟ್ಸೇ ಹೋಗ್ತಾರೆ. ಸೊ ಅದೇನೋ ಅವಾಗಿಂದ ನಡ್ಕೊಂಡ್ ಬಂದಂತ ಪದ್ಧತಿ. ಸೊ ನಾವು ಕೂಡ ರೆಸ್ಪೆಕ್ಟ್ ಮಾಡ್ತೀವಿ. ಹಾಗಾಗಿ ಎಲ್ಲಾ ಗಂಡಸರು ಅರ್ಲಿ ಮಾರ್ನಿಂಗ್ಗೆ ಬೆಟ್ಟ ಗುಡ್ಡ ಕಾಡು ಒಳಗಡೆ ಎಲ್ಲ ಹೋಗಿ ದೇವ್ರನ್ನ ಹೊತ್ಕೊಂಡು ಹೋಗಿ ದೇವ್ರ ಕಲ್ಲುಗಳು ಅಂತ ಇರುತ್ತೆ, ಆ ಕಲ್ಲುಗಳ ಮೇಲೆಲ್ಲ ಇಟ್ಟು ಪೂಜೆ ಮಾಡಿ ರಿಟರ್ನ್ ಕರ್ಕೊಂಡ್ ಬರ್ತಾರೆ ದೇವಸ್ಥಾನಕ್ಕೆ.
ನಾನು ಅವಾಗಲೇ ಹೇಳಿದೆ ಇಲ್ಲಿ ಹೆಣ್ಮಕ್ಳು ಹೋಗೋ ಹಾಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಯಾವುದು ವಿಡಿಯೋ ತೋರಿಸಿದ್ದೀನೋ ಯಾವ ವಿಡಿಯೋನು ನಾನು ಮಾಡಿದ್ದಲ್ಲ. ಅಲ್ಲಿ ಕೆಲವು ಹೋದಂಥ ಜನರ ಹತ್ರ ಕೆಲವು ವಿಡಿಯೋಗಳನ್ನ ಇಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಊರು ಇರೋದೇ ಹೀಗೆ ಫುಲ್ ಬೆಟ್ಟಗಳಿಂದ ತುಂಬಿರುತ್ತೆ, ಫುಲ್ ಹಸಿರುಮಯವಾಗಿ ಕಾಣಿಸುತ್ತೆ. ಇದ್ರ ಮಧ್ಯದಲ್ಲಿ ಮಳೆ ಬೇರೆ ಬಂದಿದೆ ನಿನ್ನೆ. ಸೊ ಅದ್ರ ಮಧ್ಯದಲ್ಲಿ ಅವರು ಅರ್ಲಿ ಮಾರ್ನಿಂಗ್ 3 o'clock 4 o'clock ಎದ್ದು ದೇವ್ರನ್ನ ಎಲ್ಲ ಪೂಜೆ ಮಾಡಿ ಅಲ್ಲಿಂದ ಹೊತ್ಕೊಂಡು ಎಲ್ಲಾ ಬೆಟ್ಟ ಗುಡ್ಡನೂ ಹತ್ತಿ ಇಳಿದು ಅಲ್ಲಿ ಬೆಟ್ಟ ತುದಿಯಲ್ಲಿ ಅದನ್ನೆಲ್ಲ ಪೂಜೆ ಮಾಡಿ ಇಳಿದು ಮತ್ತೆ ಪುನಃ ರಿಟರ್ನ್ ದೇವಸ್ಥಾನಕ್ಕೆ ಬರ್ತಾರೆ. ಊರಲ್ಲಿರೋ ಕೆಲವೊಂದು ಜಾಗಗಳು ಅಂದ್ರೆ ಆ ಬೆಟ್ಟ ಗುಡ್ಡದ ಮೇಲೆ ಏನು ದೇವ್ರಿಗೆ ಅಂತಾನೆ ಪ್ಲೇಸ್ ಇದೆ, ಆ ಕಲ್ಗಳ ಮೇಲೆಲ್ಲ ಇಟ್ಟು ಪೂಜೆ ಮಾಡ್ತಾರಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನಮ್ಮೂರಲ್ಲಿ ಇನ್ನೊಂದು ದೇವಸ್ಥಾನ ಲಕ್ಷ್ಮೀ ದೇವಾಲಯ ಇದೆ. ಸೊ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಅಲ್ಲೂ ಕೂಡ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಏನು ಪೂಜೆ ಕಾರ್ಯ ಎಲ್ಲ ನಡೆದ್ಮೇಲೆ ಮತ್ತೆ ಪುನಃ ಅದನ್ನ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಈಗ ಎಲ್ಲಾ ಕಡೆ ಹೋಗಿ ಎಲ್ಲಾ ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ರಿಟರ್ನ್ ಅದೇ ಟೆಂಪಲ್ಗೆ, ನಮ್ಮ ರಾಮಾಂಜನೇಯ ಟೆಂಪಲ್ಗೆ ರಿಟರ್ನ್ ಆಗಿದ್ದಾರೆ. ಇಲ್ಲಿ ಮತ್ತು ಒಂದು ಕೆಲವು ಪೂಜೆ ಕ್ರಮಗಳನ್ನ ಮುಗಿಸ್ಕೊಂಡು ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಜಾತ್ರೆ ಮಾಡಕ್ ಹೋಗ್ತಾರೆ. ಅಲ್ಲಿ ಜಾತ್ರೆ ನಡೆಯುವಂತ ಸ್ಥಳದಲ್ಲಿ ಒಂದು ದೇವ್ರ ಕಟ್ಟೆ ಇರುತ್ತೆ. ಸೊ ಆ ಕಟ್ಟೆ ಮೇಲೆ ಕೂರಿಸಿ ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದಾರೆ. ಇದೇ ಕಟ್ಟೆ ಮೇಲೆ ಕೂರಿಸಿ ಪೂಜೆ ಮಾಡ್ತಾರೆ. ಈಗೇನು ನೋಡ್ತಾ ಇದ್ದೀರಾ ಇದು ನಮ್ಮ ಮನೆ ಮುಂದೆಯಿಂದ ಕಾಣಿಸ್ತಾ ಇರೋಂಥ ದೃಶ್ಯ. ದೇವಸ್ಥಾನದಿಂದ ದೇವ್ರನ್ನ ಕರ್ಕೊಂಡು ಜಾತ್ರೆ ನಡೆಯುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಮನೆ ಮುಂದೆನೇ ಹೀಗೆ ಹಾದು ಹೋಗ್ತಾ ಇದ್ದಾರೆ. ಹೀಗೆ ಇಲ್ಲಿಂದ ಕರ್ಕೊಂಡೋಗಿ ಆ ದೇವ್ರ ಕಟ್ಟೆ ಮೇಲೆ ಕೂರಿಸ್ತಾರೆ. ಅದಾದಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸಂಜೆವರೆಗೂ ದೇವ್ರಿಗೆ ಪೂಜೆ ನಡೀತಾನೆ ಇರುತ್ತೆ. ಜಾತ್ರೆನೂ ಆಗ್ತಾ ಇರುತ್ತೆ. ಆವಾಗಲೇ ಹೇಳಿದ್ನಲ್ಲ ದೇವ್ರ ಕಟ್ಟೆ ಅಂತ ಅದು ಇದೆ. ಸೊ ದೇವ್ರನ್ನ ಇವಾಗ ಇಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಕರ್ಕೊಂಬಂದು ಅಲ್ಲಿ ದೇವ್ರ ಕಟ್ಟೆ ಮೇಲೆ ಕೂರಿಸಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಸ್ಟಾರ್ಟ್ ಆದಮೇಲೆ ಜಾತ್ರೆ ಸ್ಟಾರ್ಟ್ ಆಯಿತು ಅಂತಾನೆ ಅರ್ಥ. ಸೊ ಪೂಜೆ ಆದಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಸಂಜೆವರೆಗೂ ಇರುತ್ತೆ.
ಅಯ್ಯೋ ಅಲ್ವಾ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಎಷ್ಟಾಯ್ತಿದು? ಏನಿಲ್ಲ ಜಾತ್ರೆಗೆ ಬಂದಮೇಲೆ ಬಳೆ ತೋರಿಸ್ಕೊಂಡು ಹೋಗೋದು ನಾವು ಮಾಮೂಲಿ ಮಾಡುವಂಥ ಕೆಲಸ. ಸೊ ಎಲ್ಲರೂ ಬಳೆ ತೊಡಿಸ್ಕೊಂಡ್ವಿ. ಅದಾದಮೇಲೆ ನನ್ನ ಮಗಳಿಗೂ ಫಸ್ಟ್ ಟೈಮ್ ನಮ್ಮ ಜಾತ್ರೆ ನೋಡ್ತಾ ಇದ್ದಾಳೆ. ಹಾಗಾಗಿ ಅವಳಿಗೂ ಒಂದು ಪುಟಾಣಿ ಬಳೆನ ತುಂಬ ಕ್ಯೂಟ್ ಆಗಿತ್ತು. ಸೊ ಹಾಕಿಸ್ಕೊಂಡಿದ್ದಾಳೆ. ಫಸ್ಟ್ ಟೈಮ್ ಬಳೆ ಹಾಕೋತಾ ಇದ್ದಾಳೆ. ಮಳೆದೇನಿಲ್ಲ, ಆದರೆ ವ್ಯಾಪಾರ ಇದೆ. ಹಾಗೆಯೇ ಊಟದ ವ್ಯವಸ್ಥೆನೂ ಇತ್ತು. ಫಸ್ಟು ನಾವು ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡ್ಮೇಲೆ ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಾಡಿ ಊಟನೂ ಮಾಡ್ಕೊಂಡ್ವಿ. ಎಲ್ಲ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಆದಮೇಲೆ ಮತ್ತೆ ಹಾಗೆ ರಿಟರ್ನ್ ಮನೆಗೆ ಹೋಗಿದ್ವಿ. ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಅವ್ರನ್ನೆಲ್ಲ ಕರ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಜಾತ್ರೆಯಲ್ಲಿ. ಹಾಗಾಗಿ ಅವ್ರನ್ನ ಮಲಗಿಸ್ಬಿಟ್ಟು ಆಮೇಲೆ ಬರೋಣ ಅಂದ್ಕೊಂಡು ಮನೆ ಕಡೆ ಹೋದ್ವಿ. ಮೂರಲ್ಲಿ ಜಾತ್ರೆ ನಡೀತದೆ, ನಾವೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ. ನೀವು ಬಂದ್ಬಿಡಿ, ಬನ್ನಿ. ನೀವೇನಾದ್ರೂ ಹೇಳ್ತೀರಾ? ತುಂಬಾ ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ಬಂದ್ರೆ ಐಸ್ ಕ್ರೀಮ್ ಕೊಡ್ತೀನಿ ಫ್ರೀಯಾಗಿ. ಬನ್ನಿ ಬನ್ನಿ ಫ್ರೀಯಾಗಿ ಯಾಕೆ? ನೀವು ₹1 ಕೊಡ ತಂದು ಬರ್ತೀನಿ.
ಹಿಂದಿನ ದಿನ ತುಂಬ ಜೋರಾಗಿ ಮಳೆ ಬಂದಿತ್ತು. ಸೊ ಹಾಗಾಗಿ ಅಷ್ಟೊಂದು ಅಂಗಡಿಗಳಿಟ್ಟಿರಲಿಲ್ಲ. ಈಗಲೂ ಕೂಡ ಮಧ್ಯಾಹ್ನ ಮೇಲೆ ತುಂಬ ಮೋಡ ಆಗೋಯಿತು. ಸೊ ಮಳೆ ಬರ್ಬೋದು ಅಂತ ಹೇಳಿ ಎಲ್ಲರೂ ಪ್ಯಾಕಪ್ ಮಾಡ್ತಾ ಇದ್ರು ಮಧ್ಯಾಹ್ನ ಮೇಲೇನೆ. ಸೊ ನಾವು ಕೂಡ ಮಕ್ಕಳನ್ನೆಲ್ಲ ಮಲಗಿಸಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೋಗಿ ಜಾತ್ರೆ ಎಲ್ಲ ಸುತ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಸಂಜೆ ಮೇಲೆ ದೇವ್ರನ್ನ ಕರ್ಕೊಂಡು ಹೊರಡ್ತಾರೆ. ಸೊ ಅಲ್ಲಿಗೆ ಜಾತ್ರೆ ಮುಗೀತು. ನಮ್ಮ ಮನೆ ಮುಂದೆನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಮತ್ತೆ ಪುನಃ ಅದೇ ಬೆಟ್ಟಗಳಿಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅದೇನು ಕಲ್ಲು ದೇವ್ರ ಕಲ್ಲು ಅಂತ ಎಲ್ಲ ಇರುತ್ತಲ್ವ, ಅದ್ರ ಮೇಲೆ ಅದನ್ನ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಮತ್ತೆ ರಿಟರ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಜಾತ್ರೆ ಸಂಭ್ರಮ ಎಲ್ಲ ಮುಗಿದ ಮೇಲೆ ಸಂಜೆ ಹೊತ್ತಲ್ಲಿ ನಾವು ಫೋಟೋ ಶೂಟ್ಗಳನ್ನೆಲ್ಲ ಮಾಡಿಸ್ಕೊಂಡ್ವಿ. ಸೊ ಇವಾಗ ನಮ್ಮ ಅಕ್ಕ ಫೋಟೋ ಶೂಟ್ ಮಾಡಿಸ್ತಾ ಇದ್ಲು. ಅದನ್ನ ನಾವು ನೋಡ್ತಾ ನಿಂತಿದ್ವಿ. ಇವರೇ ನೋಡಿ ಫೋಟೋಗ್ರಾಫರ್. ವಿಡಿಯೋ ಇನ್ನು ಜಾತ್ರೆ ಕಟ್ಟೆಯಿಂದ ದೇವ್ರು ಕರ್ಕೊಂಡು ಹೋದ್ಮೇಲೆ ಸೇಮ್ ಅದೇ ಪ್ಲೇಸ್ಗಳಿಗೆಲ್ಲ ಹೋಗಿ ಆ ಕಲ್ಲಿನ ಕಟ್ಟೆ ಮೇಲೆಲ್ಲ ಕೂರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಹಾಗೆ ಬರ್ತಾರೆ. ಹೋಗಿದ್ದ ರೋಡಲ್ಲೇ ವಾಪಸ್ ಬರ್ತಾರೆ. ಹಾಗೆ ನಮ್ಮನೆ ಮುಂದೆನೇ ಹೋಗಿದ್ರು. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದಾರೆ. ಹಾಗೆ ರಿಟರ್ನ್ ಬರುವಾಗ ಮನೆ ಮುಂದೆ ಅಂದರೆ ರೋಡಲ್ಲಿ ಬರುವಾಗ ಯಾವ್ಯಾವ ಮನೆ ಸಿಗುತ್ತೆ ಅವರೆಲ್ಲ ನಿಲ್ಲಿಸ್ಬಿಟ್ಟು ಅವ್ರಿಗೆ ಪೂಜೆ ಮಾಡೋದು, ಆರತಿ ಮಾಡೋದು, ಕಾಯಿ ಇಡಗಾಯಿ ಹೊಡಿಯೋದು ಈ ಥರ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಅಂದರೆ ಅಲ್ಲೇ ನಿಂತು ಯಾವ್ಯಾವ ಮನೆಯವರು ತೊಗೊಂಬರ್ತಾರೆ ಅಲ್ಲೆಲ್ಲೇ ನಿಂತು ಅದನ್ನು ಮಾಡಿಸ್ಕೊಂಡು ಮುಂದೆ ಹೋಗುತ್ತೆ ದೇವರು. ಸೊ ಹೀಗೇನೆ ಯಾವ್ಯಾವ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ರಿಟರ್ನು ಅದೇ ದೇವಸ್ಥಾನಕ್ಕೆ ಹೋಗಿ ನಾರ್ಮಲ್ ಹಾಗೆ ಏನು ಪ್ಲೇಸಲ್ಲಿಟ್ಟು ಪೂಜೆ ಮಾಡಿ ಬರ್ತಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಜಾತ್ರಾ ಮಹೋತ್ಸವದ ವ್ಲಾಗು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.